ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ತಮ್ಗೇನಾದ್ರೂ ಅನುಮಾನ ಇದ್ರೆ ನಿಮ್ಗೆ ನ್ಯೂಸ್ ರಿಪೋರ್ಟ್ ಇದೆ, ನಿಮ್ಮ ಪತ್ರಿಕೆಯಲ್ಲಿ ನಿಮ್ಮ ಟಿವಿ ಚಾನೆಲ್ ಅಲ್ಲೂ ಕವರ್ ಮಾಡಿದ್ದೀರಾ. ತಾರೀಖನ್ನು ಕೂಡ ನಾನು ಹೇಳ್ತೇನೆ. ಸೆಪ್ಟೆಂಬರ್ 17ನೇ ತಾರೀಕು 2020 ತಮ್ಮ ಪತ್ರಿಕೆಯಲ್ಲಿ ತೆಗೆದು ನೋಡಿ. ಮಾನ್ಯ ಯಡಿಯೂರಪ್ಪನವರು ಕೇಂದ್ರ ಹಣಕಾಸು ಸಚಿವರನ್ನ ಭೇಟಿ ಮಾಡಿ ಈ ವಿಶೇಷ ಅನುದಾನವನ್ನ ಕರ್ನಾಟಕಕ್ಕೆ ಬಿಡುಗಡೆ ಮಾಡಿ ಅಂತ ಯಡಿಯೂರಪ್ಪನವರು ಪತ್ರ ಬರೆದಿರೋದು, ಹೋಗಿ ಭೇಟಿನೂ ಮಾಡಿದ್ದಾರೆ. ತಮ್ಗೆ ನಾನು ಒಂದೇ ಒಂದು ಅದನ್ನ ಸೆಂಟೆನ್ಸ್ ನಲ್ಲಿ ಓದಿ ಹೇಳ್ಬಿಡ್ತೇನೆ. ಇದು ಇಂಗ್ಲಿಷ್ ನ್ಯೂಸ್ ಪೇಪರ್ ಆರ್ಟಿಕಲ್ ಇದೆ. ಕರ್ನಾಟಕ ಚೀಫ್ ಮಿನಿಸ್ಟರ್ B.S. Yediyurappa on Thursday called on the Union Minister of Finance and Corporate Affairs Nirmala Sitharaman and requested Center to accept the recommendation of the Finance Commission for a special grant of 5,495 crores for the state on account of reduced devolution. ಯಾರು ಹೇಳಿದ್ದು? ಸಿದ್ದರಾಮಯ್ಯನವರು ಅಲ್ಲ, ಶ್ರೀಯುತ ಮಾನ್ಯ ಯಡಿಯೂರಪ್ಪನವರು. ಹಾಗಾದ್ರೆ ಸಿದ್ದರಾಮಯ್ಯನವರು ಸುಳ್ಳು ಹೇಳ್ತಾ ಇದ್ದಾರೆ ಅಂದ್ರೆ ಯಡಿಯೂರಪ್ಪನವರು ಸುಳ್ಳು ಹೇಳಿದ್ರ? ಹೇಳಿ, ಅದನ್ನಾದ್ರೂ ಈ ಸತ್ಯವನ್ನಾದ್ರೂ ರಾಜ್ಯಕ್ಕೆ ಹೇಳಿ. ಸಾಲದಕ್ಕೆ ಅಲ್ಲಿಗೂ ಮುಂದುವರೆದು ಮಾನ್ಯ ಬಸವರಾಜ ಬೊಮ್ಮಾಯಿರವರು ಮುಖ್ಯಮಂತ್ರಿಗಳಿದ್ದಾಗ ಅವರು ಒಂದು ಪತ್ರ ಬರೀತಾರೆ. ಯಾರಿಗೆ? ಶ್ರೀಮತಿ ನಿರ್ಮಲಾ ಸೀತಾರಾಮನ್ ರವರಿಗೆ. ಅವ್ರಿಗೆ ಉತ್ತರ ಬರೆದಿದ್ದಾರೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ರವರು. ನಾನು ನಿಮ್ಗೆ ಈಗಾಗಲೇ ಪತ್ರ ರಿಪ್ಲೈ ಕೊಟ್ಟಿದ್ದೇನೆ. ಈ ಸ್ಪೆಷಲ್ ಗ್ರಾಂಟ್ಸ್ ಅನ್ನ ನೀವೇ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಬರೀತಾರೆ. ಅಂದ್ರೆ ನಿಮ್ಮ ರಿಸೋರ್ಸಸ್ ಅನ್ನ ನೀವೇ ಮೊಬಿಲೈಸ್ ಮಾಡ್ಕೊಳ್ಳಿ ಅಂತ. ಅಲ್ಲಿಗೆ ಬೊಮ್ಮಾಯಿ ಅವರು ಕೂಡ ಈ ಸ್ಪೆಷಲ್ ಗ್ರಾಂಟ್ಸ್ ಅನ್ನ ಬಿಡುಗಡೆ ಮಾಡಿ ಅಂತ ಪತ್ರ ಬರೆದಾಗ ಅವರ ಪತ್ರವನ್ನು ಕೂಡ ತಿರಸ್ಕಾರ ಮಾಡಿದ್ದಾರೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ರವರು. Keeping in view of the untied resources within the state governments and fiscal commitments of the central government, ನೀವು ಇಂಟರ್ನಲ್ ರಿಸೋರ್ಸಸ್ ಅನ್ನ ಮ್ಯಾನೇಜ್ ಮಾಡಿಕೊಂಡು ನಿಮ್ಮ ಪ್ರಾಜೆಕ್ಟ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡಿ ಅಂತ ಬರೆದಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರು ಇದ್ದಾಗ ಗ್ಯಾರಂಟಿ ಸ್ಕೀಮ್ಸ್ ಇತ್ತ? ಗ್ಯಾರಂಟಿ ಸ್ಕೀಮ್ಗೆ ಬಸವರಾಜ ಬೊಮ್ಮಾಯಿ ಅವರು ದುಡ್ಡು ಕೇಳಿದ್ದು ತಮ್ಗೇನಾದ್ರೂ ಮಾಹಿತಿ ಇದೆಯಾ? ಅವರಿಗೂ ಇದೇ ಉತ್ತರ ಬರೆದಿದ್ದಾರೆ. ವಾಸ್ತವಾಂಶ ಏನು ಅಂತ ನಾವು ಇನ್ನೊಂದು ಡಾಕ್ಯುಮೆಂಟ್ ತೆಗೆದು ನೋಡಿದ್ವಿ. ಫೈನಾನ್ಸ್ ಕಮಿಷನ್ ಯಾವುದೇ ರೆಕಮೆಂಡೇಶನ್ ಮಾಡಿದ್ರೆ ಅದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಆ ರೆಕಮೆಂಡೇಶನ್ಸ್ ಅನ್ನ ಸೆಂಟ್ರಲ್ ಗವರ್ಮೆಂಟ್ ಫಾಲೋ ಮಾಡಲೇಬೇಕು. ಇದು ನಾನು ಹೇಳ್ತಾ ಇರೋದಲ್ಲ, ಶ್ರೀಮತಿ ನಿರ್ಮಲಾ ಸೀತಾರಾಮನ್ ರವರು ಪಾರ್ಲಿಮೆಂಟ್ ಅಲ್ಲೇ ಈ ಮಾತನ್ನ ಇತ್ತೀಚೆಗೆ ಹೇಳಿದ್ದಾರೆ. ಸೊ ಅವ್ರು ಏನು ಶಿಫಾರಸನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂತ ಒಂದು ಆಕ್ಷನ್ ಟೇಕನ್ ರಿಪೋರ್ಟ್ ಅನ್ನ ಪಾರ್ಲಿಮೆಂಟ್ ಅಲ್ಲಿ ಟೇಬಲ್ ಮಾಡಬೇಕು. ಆ ಟೇಬಲ್ ಮಾಡುವಾಗ ಅದು ಟೇಬಲ್ ಮಾಡಿದ ರಿಪೋರ್ಟ್ ನಮ್ಮ ಹತ್ರ ಇದೆ. Explanatory memorandum as to the action taken on the recommendations made by the 15th Finance Commission in its report for financial year 2020 and 21. ಅದರಲ್ಲಿ ಈ ರಾಜ್ಯಗಳಿಗೆ ಸ್ಪೆಷಲ್ ಗ್ರಾಂಟ್ ಕೊಟ್ಟಿದ್ರಲ್ಲ, ಅದ್ರ ಬಗ್ಗೆನೂ ಏನ್ ಆಕ್ಷನ್ ತಗೊಂಡಿದ್ದೀವಿ ಅಂತ ಟೇಬಲ್ ಮಾಡಿದ್ದಾರೆ. ಇದರಲ್ಲಿ ಹೇಳ್ತಾರೆ, ಈಗ ಸದ್ಯ ಹೊರಗೆ ಬರುತ್ತೆ ಏನು ಅವ್ರ ಸ್ಟ್ಯಾಂಡ್ ಅಂತ. The Commission has recommended special grants aggregating to 6,764 crores in 2020-21. These grants have been provided to ensure that in the financial year 2020 and 21, no state receives in absolute terms less than what it received in the financial year 2019-20. ಅಂದ್ರೆ ಇಂದಿನ ವರ್ಷ, on account of tax devolution and revenue deficit grants. The details are provided in chapter 4 of the report. ಸೆಂಟ್ರಲ್ ಗವರ್ಮೆಂಟ್ ಉತ್ತರ ಏನು? ಇದು ಗಮನಿಸಬೇಕಾಗಿರೋ ಅಂಶ. ಇದು ರೆಕಮೆಂಡೇಶನ್ ಫೈನಾನ್ಸ್ ಕಮಿಷನ್. ಉತ್ತರ ಏನು ಸೆಂಟ್ರಲ್ ಗವರ್ಮೆಂಟ್ ಅಂದ್ರೆ
the commission may be requested to reconsider the recommendation. ಅಂದ್ರೆ ಅವರು ಈ ರೆಕಮೆಂಡೇಶನ್ ಅನ್ನ ವಿಡ್ರಾ ಮಾಡ್ಕೊಳ್ಬೇಕು ಅಂತ ಪತ್ರ ಬರೀತಾರೆ. ಯಾವ ರೆಕಮೆಂಡೇಶನ್? ಕರ್ನಾಟಕಕ್ಕೆ 5,495 ಕೋಟಿ ಕೊಟ್ಟಿದ್ದನ್ನ ವಾಪಸ್ ತೆಗೆದುಕೊಳ್ಳಬೇಕು ಅಂತ ಪಾರ್ಲಿಮೆಂಟ್ ಅಲ್ಲಿ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಸೈನ್ಡ್ ಬೈ ಶ್ರೀಮತಿ ನಿರ್ಮಲಾ ಸೀತಾರಾಮನ್, Minister for Finance. This report was tabled in the Parliament on January 30, 2020. ಕರ್ನಾಟಕಕ್ಕೆ ಕೊಟ್ಟಿರುವಂತಹ ವಿಶೇಷ ಅನುದಾನವನ್ನ ವಾಪಸ್ಸು ಪಡೆದುಕೊಳ್ಳಬೇಕು ಹಣಕಾಸು ಆಯೋಗ. ಯಾವ ಎಕ್ಸಂಪ್ಷನ್? ಇಲ್ಲ, ಇದಕ್ಕೆ ಯಾವುದು ಎಕ್ಸಂಪ್ಷನ್ ಇಲ್ಲ. ಇವರು ಏನ್ ಹೇಳ್ತಾರೆ ಉತ್ತರದಲ್ಲಿ ಅಂದ್ರೆ, ಫೈನಾನ್ಸ್ ಕಮಿಷನ್ ಅವರು ತಮ್ಮ ಶಿಫಾರಸನ್ನು ಮರುಪರಿಶೀಲಿಸಲು ಕೋರಲಾಗುವುದು. ಏನು ಕೊಟ್ಟಿಲ್ಲ. ಐ ವಿಲ್ ಗಿವ್ ಯು ದ ಫುಲ್ ಕಾಪಿ ಆಫ್ ದಟ್. ಈಗ ಅವರದ್ದು ವಾದ ಏನು ಅಂತ ಹೇಳಿದ್ರೆ 15th ಫೈನಾನ್ಸ್ ಕಮಿಷನ್ ಇಂಟೀರಿಯಂ ರಿಪೋರ್ಟ್ ಅಲ್ಲಿ